ನಟಿ ರಮ್ಯಾ ವಿರುದ್ಧ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು. ರಮ್ಯಾ ವಿರುದ್ಧ ಸಿಡಿದಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಪ್ರಕರಣ ಕೋರ್ಟ್ನಲ್ಲಿದೆ. ನಟಿ ರಮ್ಯಾ ವಿರುದ್ಧ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು. ರಮ್ಯಾ ವಿರುದ್ಧ ಸಿಡಿದೆದ್ದಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಹಾತಾಯಿ ಯಾಕೆ? ರೇಣುಕಾಸ್ವಾಮಿ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗ ದರ್ಶನ್ ಬಗ್ಗೆ ಮಾತನಾಡಲು ರಮ್ಯಾ ಯಾರು? ಕೋರ್ಟ್ನಲ್ಲಿ ಕೇಸ್ ಇರುವಾಗ ದರ್ಶನ್ ರಮ್ಯಾ ಯಾಕೆ ನಿಂದಿಸ್ತಾ ಇದ್ದಾರೆ? ನಟ ದರ್ಶನ್ ವಿರುದ್ಧ ಯಾಕೆ ಜನರನ್ನ ನಟಿ ರಮ್ಯಾ ಎತ್ತು ಕಟ್ತಾ ಇದ್ದಾರೆ? ಅನಗತ್ಯವಾಗಿ ನಟಿ ರಮ್ಯಾ ಪೋಸ್ಟ್ಗಳನ್ನ ಹಾಕಿ ದರ್ಶನ್ಗೆ ನಿಂದಿಸ್ತಾ ಇದ್ದಾರೆ. ಈ ಮೂಲಕ ನಟಿ ರಮ್ಯಾ ಅನಗತ್ಯವಾಗಿ ಎಲ್ಲರನ್ನೂ ಕೂಡ ಕೆರಳಿಸ್ತಾ ಇದ್ದಾರೆ. ಬೆಂಗಳೂರಿನ ಸೈಬರ್ ಪೊಲೀಸರಿಗೆ ದೂರು ನೀಡಲು ವಿಜಯಲಕ್ಷ್ಮಿ ನಿರ್ಧಾರ. ಎಸ್ ವೀಕ್ಷಕರೇ, ನಟಿ ರಮ್ಯಾ ಹೆಸರು ಸಾಕಷ್ಟು ವಿಚಾರಗಳಿಗೆ ಮುನ್ನೆಲೆಗೆ ಬರ್ತಾ ಇರುತ್ತೆ. ಈಗ ದರ್ಶನ್ ವಿಚಾರವಾಗಿ ರಮ್ಯಾ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ರಮ್ಯಾ ಸುಮ್ಮನೆ ಇರಲಾರ್ದೆ ಅಥವಾ ನ್ಯಾಯವನ್ನ ಕೊಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೊಳ್ತಾರೆ. ಆ ಒಂದು ಪೋಸ್ಟ್ ಭಾರತದ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ನ ಒಂದು ಭರವಸೆಯ ಬೆಳಕಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಭರವಸೆ ಮೂಡಿದೆ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ನಟಿ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಹಾಕೊಳ್ತಾರೆ. ತದಾದ ನಂತರ ಆ ಒಂದು ಪೋಸ್ಟ್ಗಳಿಗೆ ದರ್ಶನ್ ಅಭಿಮಾನಿಗಳು, ಡಿ ಬಾಸ್ ಹುಚ್ಚು ಅಭಿಮಾನಿಗಳು ಸಾಕಷ್ಟು ಕೆಟ್ಟದಾಗಿ ರಮ್ಯಾ ಅವರಿಗೆ ರಿಪ್ಲೈಯನ್ನ ಕೊಡ್ತಾ ಇರ್ತಾರೆ. ಅದಾಗ್ಯೂ ಕೂಡ ಅದು ಸಾಲದು ಅಂತ ಹೇಳಿ ಈಗ ಸತಿ ಸಾವಿತ್ರಿ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಕೂಡ ದೂರನ್ನ ಕೊಡ್ಲಿಕ್ಕೆ ನಿಶ್ಚಯ ಮಾಡಿಕೊಂಡಿದ್ದಾರೆ. ನಟಿ ರಮ್ಯಾ ವಿರುದ್ಧವಾಗಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದೂರನ್ನ ದಾಖಲೆ ಮಾಡಲಾಗ್ತಾ ಇದೆ. ರಮ್ಯಾ ವಿರುದ್ಧ ಸಿಡಿದೆದ್ದಿದ್ದಾರೆ ರಮ್ಯಾ ವಿರುದ್ಧ ಸಿಡಿದೆದ್ದಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಪ್ರಕರಣ ಕೋರ್ಟ್ನಲ್ಲಿದೆ. ಡಿಸೈಡ್ ಮಾಡ್ಲಿಕ್ಕೆ ಇವ್ರು ಯಾರು? ಹಿಂಗಾಗಿ ದರ್ಶನ್ ಬಗ್ಗೆ ಮಾತನಾಡಲು ರಮ್ಯಾ ಅವರಿಗೆ ಏನ್ ಹಕ್ಕಿದೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕೇಳ್ತಾ ಇರುವಂತದ್ದು. ಆಕೆ ತನ್ನ ಗಂಡ ಬೇರೆ ಒಂದು ಹೆಣ್ಣಿಗೋಸ್ಕರ ಜೈಲಿಗೆ ಹೋಗಿದ್ದಾರೆ ಅನ್ನೋದನ್ನು ಕೂಡ ತನ್ನ ಮನಸ್ಸಿನಲ್ಲಿ ಅದನ್ನು ಅದುಮ್ಕೊಂಡು ಗಂಡನ ಜೊತೆಗೆ ನಿಂತಿರುವಂತಹ ಮಹಾತಾಯಿ ಆಕೆ. ಈಗ ರಮ್ಯಾ ಮಾತನಾಡಿದ್ರೆ ಬಿಡ್ತಾರಾ? ಅದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕೋರ್ಟ್ನಲ್ಲಿ ಕೇಸ್ ಇರುವಾಗ ದರ್ಶನ್ ಅವರನ್ನ ರಮ್ಯಾ ಯಾಕೆ ನಿಂದಿಸ್ತಾ ಇದ್ದಾರೆ, ನನ್ನ ಗಂಡನ ರಮ್ಯಾ ಯಾಕೆ ನಿಂದಿಸ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ವಿಜಯಲಕ್ಷ್ಮಿ ಕೇಳಿರುವಂತದ್ದು. ನಟ ದರ್ಶನ್ ವಿರುದ್ಧ ಯಾಕೆ ಜನರನ್ನ ನಟಿ ರಮ್ಯಾ ಎತ್ತಿಕಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅನಗತ್ಯವಾಗಿ ನಟಿ ರಮ್ಯಾ ಪೋಸ್ಟ್ ಗಳನ್ನ ಹಾಕಿ ದರ್ಶನ್ಗೆ ನಿಂದಿಸ್ತಾ ಇದ್ದಾರೆ. ಇನ್ನು ಕೋರ್ಟಲ್ ಕೇಸ್ ಇದೆ, ಇನ್ನು ಡಿಸೈಡ್ ಆಗಿಲ್ಲ, ಇನ್ನು ಡಿಸೈಡ್ ಆಗಬೇಕಾಗಿದೆ. ಯಾವ ಒಂದು ಕಾರಣವನ್ನ ಇಟ್ಟುಕೊಂಡು ನಟಿ ರಮ್ಯಾ ನಿಂದಿಸ್ತಾ ಇದ್ದಾರೆ ನನ್ನ ಗಂಡನನ್ನ ಅಂತ ಹೇಳಿ ದೂರನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಟಿ ರಮ್ಯಾಗೆ ಗುಮ್ಮಿದಂತಹ ನಟಿ ರಕ್ಷಿತಾ, ನಟಿ ರಮ್ಯಾಗೆ ಪ್ರಚಾರದ ಹುಚ್ಚು ಶುರುವಾಯ್ತಾ? ಸೋಷಿಯಲ್ ಮೀಡಿಯಾ ಹೋರಾಟಗಾರ್ತಿ ರಮ್ಯಾಗೆ ವೈರಲ್ ಆಗುವಂತಹ ಹುಚ್ಚು.
ನಟಿ ರಮ್ಯಾಗೆ ಗುಮ್ಮಿದಂತಹ ನಟಿ ರಕ್ಷಿತಾ, ನಟಿ ರಮ್ಯಾಗೆ ಪ್ರಚಾರದ ಹುಚ್ಚು ಶುರುವಾಯ್ತಾ? ಸೋಷಿಯಲ್ ಮೀಡಿಯಾ ಹೋರಾಟಗಾರ್ತಿ ರಮ್ಯಾಗೆ ವೈರಲ್ ಆಗುವಂತಹ ಹುಚ್ಚು. ನಟ ದರ್ಶನ್ ವಿರುದ್ಧ ಮಾತಾಡಿದ್ದಷ್ಟು ನಾನು ಪ್ರಚಾರದಲ್ಲಿ ಬರ್ತೇನೆ ಎನ್ನುವಂತಹ ಲೆಕ್ಕಾಚಾರ ಬಂದ್ರೆ ನಟಿ ರಮ್ಯಾ, ಇದಕ್ಕಾಗಿಯೇ ಪದೇ ಪದೇ ದರ್ಶನ್ ಟಾರ್ಗೆಟ್ ಮಾಡಿ ನಟಿ ರಮ್ಯಾ ಪೋಸ್ಟ್. ನಟಿ ರಮ್ಯಾಗೆ ಗುಮ್ಮಿರುವಂತಹ ನಟಿ ರಕ್ಷಿತಾ ಜನರ ಮಾನಸಿಕ ಆರೋಗ್ಯವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಎಲ್ರಿಗೂ ಕೂಡ ಕರುಣಾಮಯಿಯಾಗಿರಿ. ನಾನು ಯಾವುದು ವೈರಲ್ ಆಗಬೇಕು ಅಥವಾ ಅಂತ ಹೇಳಿ ಬಯಸೋದು ಬೇಡ ಅಂತ ಹೇಳಿದ್ದಾರೆ. ಕನಿಷ್ಠ ಸಭ್ಯತೆ ನಟಿ ರಕ್ಷಿತಾ ಪೋಸ್ಟ್. ನಟಿ ರಮ್ಯಾ ವಿರುದ್ಧ 2 ಪೋಸ್ಟ್ ಹಾಕಿರುವಂತಹ ನಟಿ ರಕ್ಷಿತಾ ಪ್ರಚಾರದ ಹುಚ್ಚಿಗೆ ಬಿದ್ರ ಸೋಷಿಯಲ್ ಮೀಡಿಯಾದ ಸ್ಟಾರ್ ರಮ್ಯಾ ಎನ್ನುವಂಥದ್ದು. ಈ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ಬಳಕೆ ಮಾಡ್ಬೋದು, ಯಾಕಂತಂದ್ರೆ ಆಕೆ ರಮ್ಯಾ ಮೊದಲು ಸಖತ್ತಾಗಿ ಹಿಟ್ ಕೊಟ್ಟಿರುವಂತಹ ಸಿನಿಮಾಗಳು ಇದ್ರೂ ಕೂಡ ಇತ್ತೀಚೆಗೆ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಲಾಸ್ಟಿಗೆ ಮೋಸ್ಟ್ಲಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ಅನ್ಸುತ್ತೆ, ಅದರಲ್ಲೇ ಗೆಸ್ಟ್ ರೋಲ್ ಅಲ್ಲಿ ಬಂದು ಅದಾದ ನಂತರ ಅವರು ಅದ್ರ ವಿರುದ್ಧವೇ ಕೇಸ್ ಹಾಕಿ ಎಲ್ಲ ಗಲಾಟೆ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್. ಈಗ ರಮ್ಯಾ ಹಾಗೂ ರಕ್ಷಿತಾ ಫ್ರೆಂಡ್ಸ್ ಆಗಿದ್ರು. ರಕ್ಷಿತಾ ಅವರು ತಮ್ಮನ ಒಂದು ಮದುವೆಗೂ ಕೂಡ ರಮ್ಯಾ ಅವರು ಎಂಟ್ರಿಯನ್ನ ಕೊಟ್ಟಿದ್ರು. ತದಾದ ನಂತರ ಇಬ್ರು ಕೂಡ ಕೈ ಇಟ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿರೋ ಫೋಟೋಗಳು ಸಖತ್ತಾಗಿ ವೈರಲ್ ಆಗಿತ್ತು. ಈಗ ನಟಿ ರಮ್ಯಾ ವಿರುದ್ಧವಾಗಿ ರಕ್ಷಿತಾ ಅವರು ಮಾತನಾಡಿರುವಂಥದ್ದು, ಟ್ವೀಟ್ ಮಾಡಿರುವಂಥದ್ದು. ಅಂದರೆ ರಕ್ಷಿತಾ ಅವರಿಗೆ ದರ್ಶನ್ ಅವರು ಅಂತಂದ್ರೆ ಅದೆಷ್ಟು ಪ್ರೀತಿ ಇರಬಹುದು ಅಂತ ನೀವು ಲೆಕ್ಕ ಹಾಕಿ. ನಟಿ ರಮ್ಯಾಗೆ ಗುಮ್ಮಿರುವಂತಹ ನಟಿ ರಕ್ಷಿತಾ, ನಟಿ ರಮ್ಯಾಗೆ ಪ್ರಚಾರದ ಹುಚ್ಚು ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿದೆ. ಸೋಷಿಯಲ್ ಮೀಡಿಯಾದ ಹೋರಾಟಗಾರ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಯಾವುದೇ ವಿಚಾರ ಆಗ್ಲಿ ಇಷ್ಟಿಷ್ಟು ಉದ್ದ ಇಂಗ್ಲಿಷ್ ಅಲ್ಲಿ ರಮ್ಯಾ ಅವ್ರದ್ದು ಒಂದು ಟ್ವೀಟ್ ನಾವು ಕಾಣಬಹುದು, ಅದು ಇಂಗ್ಲಿಷ್ ಅಲ್ಲೇ ಇರುತ್ತೆ. ರಮ್ಯಾಗೆ ವೈರಲ್ ಆಗುವಂತಹ ಹುಚ್ಚು ಜಾಸ್ತಿ ಆಯ್ತಾ ಎನ್ನುವಂಥದ್ದು. ನಟ ದರ್ಶನ್ ವಿರುದ್ಧ ಮಾತನಾಡಿದಷ್ಟು ನಾನು ಪ್ರಚಾರದಲ್ಲಿರ್ತೇನೆ ಅಂತ ಹೇಳಿ ಲೆಕ್ಕಾಚಾರ ಹಾಕೊಂಡ್ರ ರಮ್ಯಾ ಅನ್ನುವಂಥದ್ದು. ಅದಕ್ಕಾಗಿಯೇ ಪದೇ ಪದೇ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಪೋಸ್ಟ್ಗಳ ಮೇಲೆ ಪೋಸ್ಟ್ ಹಾಕ್ತಾ ಇದ್ದಾರೆ. ಇದಕ್ಕೆ ಗುಮ್ಮಿರುವಂತಹ ರಕ್ಷಿತಾ ನೋಡ್ಕೊಂಡು ಮಾತನಾಡಿ ಅನ್ನೋ ತರದಲ್ಲಿ ಟಾಂಗನ್ನ ನೀಡಿದ್ದಾರೆ. ನಟಿ ರಮ್ಯಾ ವಿರುದ್ಧ 2 ಪೋಸ್ಟ್ ಆಗಿರುವಂತಹ ನಟಿ ರಕ್ಷಿತಾ ಪ್ರಚಾರದ ಹುಚ್ಚಿಗೆ ಬಿದ್ದ ಸೋಷಿಯಲ್ ಮೀಡಿಯಾ ಸ್ಟಾರ್ ಹೋರಾಟಗಾರ್ತಿ ಎನ್ನುವಂಥದ್ದು ಈಗ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.